ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಉದ್ಯಮಿ ಎಂ ತಿಮ್ಮಾರೆಡ್ಡಿ ಅವರಿಂದ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. ಸಹಾಯ ಮಾಡುವ ಗುಣ ಎಲ್ಲರಿಗೂ ಇರುವುದಿಲ್ಲ. ಆದರೆ ಯಾವುದೇ ಪ್ರಚಾರದ ಹಂಗಿಲ್ಲದೆ ತಾವು ಗಳಿಸಿದ ಲಾಭದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರುವವರು ಎಚ್ಎಸ್ಆರ್ ಲೇಔಟ್ನ ಎಂ ತಿಮ್ಮಾರೆಡ್ಡಿ ಅವರು. ಇವರು ಎಚ್ಎಸ್ಆರ್ ಬಡಾವಣೆ ರಾಜಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಸಕ್ರಿಯರಾಗಿದ್ದಾರೆ. ಕಾರ್ಯಕ್ರಮದ ಮುಖ್ಯಾಂಶಗಳು: ವಾರ್ಷಿಕೋತ್ಸವ ಉದ್ಘಾಟನೆ. ಎಚ್ಎಸ್ಆರ್ ಲೇಔಟ್ನ ಆಗರ ಭಾಗದಲ್ಲಿ ನಡೆದ ಪಿಯು ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಎಂ ತಿಮ್ಮಾರೆಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಹಾರೈಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದಿ ಉತ್ತಮ ಸಾಧನೆ ಮಾಡುವ ಮೂಲಕ ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಎಂದು ಶುಭ ಹಾರೈಸಿದರು. ನಾಯಕರ ಸೇವೆಗೆ ಶ್ಲಾಘನೆ. ನಕ್ಷತ್ರ ಚಿಹ್ನೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀಡುತ್ತಿರುವ ಸಹಕಾರವನ್ನು ಸ್ಮರಿಸಿದರು. ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ಸರ್ಕಾರದಿಂದ ಅನುದಾನ ತಂದು ಹೈಟೆಕ್ ಕಟ್ಟಡಗಳನ್ನು ನಿರ್ಮಿಸುವ ಮೂಲಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದಕ್ಕೆ ವೈಯಕ್ತಿಕವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಅರ್ಪಿಸಿದರು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್, ಮಾಜಿ ಕಾರ್ಪೊರೇಟರ್ ಗುರುಮೂರ್ತಿ ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ವತಿಯಿಂದ ಗಣ್ಯರಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು. ಸಮಾಜದ ಮೇಲೆ ಇದರ ಪ್ರಭಾವ. ತಿಮ್ಮಾರೆಡ್ಡಿ ಅವರಂತಹ ವ್ಯಕ್ತಿಗಳ ನಿಸ್ವಾರ್ಥ ಸೇವೆ ಮತ್ತು ಜನಪ್ರತಿನಿಧಿಗಳ ಅಭಿವೃದ್ಧಿ ಕೆಲಸಗಳು ಸರ್ಕಾರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ದಾರಿದೀಪವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದೇ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಪ್ರಸನ್ನ ಕುಮಾರ್ ಅವರೇ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ದಯಾನಂದ ಸ್ವಾಮಿ ಅವರೇ ಹಾಗೂ ನಮ್ಮ ನೆಚ್ಚಿನ ಗುರುಮೂರ್ತಿ ರೆಡ್ಡಿ ಅವರೇ ಹಾಗೂ ಈ ಭಾಗದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಯಾವುದೇ ಒಂದು ಖಾಸಗಿ ಕಾಲೇಜುಗಳಿಗಿಂತ ಮಿಗಿಲಾಗಿ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಗಬೇಕಾದ್ರೆ ಆ ನಮ್ಮ ಶಾಸಕರೇ ಕಾರಣ ಅಂತ ಇವತ್ತು ಅವರ ಜೊತೆ ಹೆಮ್ಮೆಯಿಂದ ಹೇಳ್ಕೊಂಡು ಸಂತೋಷ ಪಡ್ತಾ ಇದ್ದೀನಿ. ಯಾವುದೇ ಒಂದು ಮಗು, ಹೆಣ್ಣುಮಗುವಾಗಿ ಗಂಡುಮಗುವಾಗಿ ನೀವು ಯಾರೇ ಆಗಲಿ ವಿದ್ಯಾರ್ಥಿಗಳಿಗೆ ಗುರುತು ಕೊಡೋದಕ್ಕೆ ಅವಕಾಶ ಇದೆ ನೋಡಿ. ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಕಾಲೇಜು ನನಗೆ ನನ್ನ ಕ್ಷಣಗಳನ್ನು ಒದಗಿಸಿದೆ. ನನ್ನ ಕನಸುಗಳಿಗೆ ಈ ಕಾಲೇಜು ಬುನಾದಿ ಹಾಕಿದೆ. ಮರ ಎಷ್ಟೇ ಬೆಳೆದರೂ ಅದರ ಜೀವ ಬೇರುಗಳಲ್ಲೇ ಇರುತ್ತದೆ. ಈ ದಿನ ಇವತ್ತು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಲಾ ವಾರ್ಷಿಕ ಕಾಲೇಜು ಅಭಿವೃದ್ಧಿ ಸಮಿತಿ ಮತ್ತು ಪ್ರಾಂಶುಪಾಲರ ಇದರಿಂದ ಈ ಒಂದು ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಕಾಲೇಜು ವಾರ್ಷಿಕೋತ್ಸವ ನಡೀತಾ ಇರೋದ್ರಿಂದ ಇವತ್ತು ನಾವೆಲ್ಲ ತುಂಬಾ ಸಂಭ್ರಮದಲ್ಲಿ ಇದ್ದೀವಿ. ಖುಷಿ ಇದೆ ನಮಗೆ. ಯಾಕೆಂದ್ರೆ ನಾನು ಈಗಾಗಲೇ ಈ ಕಾಲೇಜು ಸ್ಥಾಪನೆ ಆಗಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸ್ಕೊಂಡಿದ್ದೀನಿ. ಯಾಕಂದ್ರೆ ಯಾರನ್ನು ನಮ್ಮ ಹೊಲದಲ್ಲಿ ಅದರಾಗಲಿ ಎಚ್ಎಸ್ಆರ್ ಬಡಾವಣೆ ಆಗಲಿ ಯಾರು ಇದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಮನಸ್ಸಲ್ಲಿ ಇರಲಿಲ್ಲ. ನಾನು ಇಲ್ಲಿ ಇದೇ ನಗರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ 7ನೇ ತರಗತಿ ಓದಿ ಅದಾದ್ಮೇಲೆ ನಾನು ಇದಕ್ಕೆ SLC ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಗೆ ಹತ್ರ ಇದ್ದಿದ್ದು ಸ್ಕೂಲ್ ಅಷ್ಟೇ ಇದ್ದು ನಮ್ಗೆ ಹತ್ರ. ಅಲ್ಲಿ ಹೋಗಿ 10th ವರೆಗೂ ನಾವು ಓದಿದ್ವಿ. ಅಷ್ಟಲ್ವರೆಗೂ ಓದಿ ಅಲ್ಲಿಂದ ಆಚೆ ನಮ್ಗೆ ಓದೋಕೆ ಅವಕಾಶ ಇರಲಿಲ್ಲ. ಬಡತನ ಇತ್ತು ನಮ್ಗೆ, ತುಂಬಾ ನಾವು ಬಡವರು ನಾವು. ಆವಾಗ ನಾವೆಲ್ಲ ಅದಾದ ITI ಓದಿ ನಾನು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೋಗ್ಬಿಟ್ಟು ಅಲ್ಲಿ ಅದು ಒಂದು ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಾನು NGF ಕೆಲಸಕ್ಕೆ NGF ಅಲ್ಲಿ ಒಂದು 15 ದಿವಸ ಕೆಲಸ ಮಾಡಿ ಸ್ವಲ್ಪ ಈ ರಿಯಲ್ ಎಸ್ಟೇಟ್ ಅದು ಸ್ವಲ್ಪ ಮಾಡ್ಕೊಂಡು ಪಾರ್ಟ್ ಟೈಮ್ನಲ್ಲಿ ಅದು ಕೆಲಸನೇ ಮಾಡಿಕೊಂಡು ಸ್ವಲ್ಪ ಅಭಿವೃದ್ಧಿ ಮಾಡಿಕೊಂಡೆ. ನನ್ನ ವರ್ಕ್ ಸ್ವಲ್ಪ ಇದಾಯಿತು, ನಮ್ಗೆ ಅಭಿವೃದ್ಧಿ ಆಯ್ತು, ನಾನು ಅಭಿವೃದ್ಧಿ ಆದೆ. ಅದಾದ್ಮೇಲೆ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀವಿ ಒಂಬೈಗೂಡ ಸ್ಕೂಲ್ಗೆ. 3 ವರ್ಷ ನಡ್ಕೊಂಡೆ ಹೋಗಿದ್ದು. ಅದರಲ್ಲಿ 8 ಮೈಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಇಲ್ಲಿ ಯಾವ್ದು ಕಾಲೇಜ್ ಆಗ್ಲಿಲ್ವಲ್ಲ ಅಂತ ಒಂದು ನೋವಿತ್ತು ಮನಸ್ಸಲ್ಲಿ. ಆವಾಗ ನಾನೇನ್ ಮಾಡಿದೆ, ಈ ಸ್ಕೂಲಲ್ಲಿ ನಮ್ಮ ತಂದೆ ಅಮ್ಮನ ಮೆಂಬರ್ ಮಾಡಿದ್ರು.
ನೀವು ಹಳೆ ವಿದ್ಯಾರ್ಥಿಗಳ ಸೇರ್ಕೊಂಡು ಸ್ಕೂಲ್ ಅಭಿವೃದ್ಧಿ ಮಾಡಿ ಅಂತ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಸೇರ್ಕೊಂಡು 7ನೇ ಕ್ಲಾಸ್ ನಡೀತಾ ಇತ್ತು. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಎಲ್ಲ ಸೇರ್ಕೊಂಡು ನಾವೇ ಫಂಡ್ಸ್ ಹಾಕೊಂಡ್ವಿ. ಒಂದು ಕಾಲೇಜ್ ಬರ್ಬೇಕಾದ್ರೆ ಸರ್ಕಾರಕ್ಕೆ 1 ಲಕ್ಷ ಕಟ್ಟಬೇಕಾಗಿತ್ತು ಡಿಪಾಸಿಟ್. ಆವಾಗ ನಾವು ದೊಡ್ಡ ಹಿಡ್ಕೊಂಡು ಇಲ್ಲಿ ಬಿಸ್ನೆಸ್ ಪ್ಲಾನ್ ಇರ್ತಾ ಇತ್ತಲ್ಲ, ನಮ್ಮವರೆಲ್ಲ ಇದ್ರು, ಅವ್ರನ್ನೆಲ್ಲ ಇಟ್ಕೊಂಡು 1 ಲಕ್ಷ ರೆಡಿ ಮಾಡಿ ಅದು ಕಟ್ಬಿಟ್ಟು ಕಾಲೇಜ್ ತಗೊಂಡ್ವಿ. ಈ ಕಾಲೇಜ್ ಸ್ಯಾಂಕ್ಷನ್ ತಗೊಂಡ್ವಿ. ಕುಮಾರಸ್ವಾಮಿ ಪೀರಿಯಡಲ್ಲಿ ಈ ಶಾಲಾ ಕಟ್ಟಡಕ್ಕೆ ಒಂದು ನಿವೇಶನ ಹಂಚಿಕೆ ಮಾಡಿಸ್ಕೊಂಡ್ವಿ. ನಾನು JDS ಅಲ್ಲಿ ಒಬ್ಬ ಅಧ್ಯಕ್ಷನಾಗಿದ್ದೆ, ಹೋಬಳಿ ಅಧ್ಯಕ್ಷನಾಗಿದ್ದಾಗ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಅವರಿಗೆ ಇಲ್ಲಿ ಒಂದು ಹೈಸ್ಕೂಲ್ ದೊಡ್ಡದಾಗಿ ಕಟ್ಟಿಬಿಟ್ಟು ನಾವು ಗೌರ್ಮೆಂಟ್ ಹೈಸ್ಕೂಲ್ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅವ್ರನ್ನ ಕರೆಸಿ 2 ತಿಂಗಳು ಕರೆಸ್ಕೊಂಡೆ. ಅವ್ರು ಕುಮಾರಸ್ವಾಮಿ ಅವ್ರನ್ನ ಕರೆಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಅದ್ರ ಮನವಿ ಕೊಟ್ಟು ನಮ್ಗೆ ಈ ತರ ಹೈಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಯಾವ ರೀತಿ ಮಾಡಿದೀವಿ ಆ ತರ ಒಂದು ಕಾಲೇಜು ಮಾಡ್ತೀವಿ, ಈ ಕಾಲೇಜು ಅಂತ ಹೇಳಿದಕ್ಕೆ ಅವರು ನಮ್ಮ ಇವ್ರಿಗೆ ಕಮಿಷನರ್ ಇದ್ರು. ಆವಾಗ ಅವರು ತುಂಬಾನೇ ಮನಸ್ಸು ಮಾಡಿ ಈ ಒಂದು 1.5 ಎಕರೆ ಜಾಗನ ನಮ್ಗೆ ಈ PU ಕಾಲೇಜ್ಗೆ ಮಾಡಿಕೊಟ್ರು. ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಮಾಡಿಕೊಟ್ವಿ. ಆನಂತರ ಆಮೇಲೆ ಈ ಡಿಪಾರ್ಟ್ಮೆಂಟ್ ಇಂದ ಒಂದಷ್ಟು ದಾನಿಗಳಿಂದ ಒಂದಷ್ಟು ಮಾಡಿಕೊಂಡು ಕೊನೆಗೆ ನಮ್ಗೆ MLA ಆಗಿ ಸತೀಶ್ ರೆಡ್ಡಿ ಬಂದ್ಮೇಲೆ ಈ ಕಾಲೇಜಿಗೆ ಸಾಕಷ್ಟು ಒಂದು ಆನೆ ಬಲ ಸಿಕ್ತು. ನಮ್ಗೆ ಆನೆ ಬಲ ಸಿಕ್ತು, ಸಾಕಷ್ಟು ಅವರು ನಮಗೆ ಸಹಕಾರ ಕೊಟ್ಬಿಟ್ರು. ಸುಮಾರು ಒಂದು 2.5-3 ಕೋಟಿವರೆಗೂ ಅವ್ರ ಅನುದಾನ ಅವರು ಕೊಟ್ಟರು. ಆಮೇಲೆ ಬೇರೆ MP ನಮ್ಮ ಮಾನ್ಯ ಅನಂತ್ ಕುಮಾರ್ ಸಾಹೇಬ್ ಅವರು ಕೊಟ್ಟರು, ಅವ್ರಿಂದಲೂ ತಗೊಂಡ್ವಿ. ಜಾಸ್ತಿ ಅನುದಾನ ಕೊಟ್ಟಿರೋದು ನಮ್ಮ ಸತೀಶ್ ರೆಡ್ಡಿ ಅವರು. ಇದಕ್ಕೆ ಆಗ್ಲಿ ಇದಾದ ಅಲ್ಲಿ ಒಂದು ಡಿಗ್ರಿ ಕಾಲೇಜ್ ಮಾಡಿದ್ವಿ, ಅದೂ ಅಷ್ಟೇ ಇದೇ ತರ ಅಭಿವೃದ್ಧಿ ಆಗಿದೆ. ಆ ಜಾಗನೂ ಅಷ್ಟೇ ನಾನೇ ಹೋಗಿ ಓಡಾಡಿ BDA ಓಡಾಡಿ ಅದನ್ನ ಸ್ವಇಚ್ಛೆಯಿಂದ ಓಡಾಡಿದ್ದೆ. ನಾನು ಕೆಲಸಗಾರ ಬಿಟ್ಟು ಓಡಾಡಿ ಈ ನಿವೇಶನ ಸುಮಾರು ಇವತ್ತು 250-300 ಕೋಟಿ ಆಗುತ್ತೆ. ಈ ನಿವೇಶನ 200 ಕೋಟಿ ಮೇಲೆ ಆಗುತ್ತೆ. ಈಗಿರೋ ಒಂದು ಮಾರ್ಕೆಟ್ ಬೆಲೆ ಜಾಗ ನೋಡಿದ್ರೆ ಅದು 1 ಎಕರೆ ಜಾಗ ಕೊಟ್ಟು ಡಿಗ್ರಿ ಕಾಲೇಜ್ ಇತ್ತು, ಫಸ್ಟ್ ಗ್ರೇಡ್ ಕಾಲೇಜ್. ಅಲ್ಲೇ 700ಕ್ಕೂ ಮೇಲೆ ವಿದ್ಯಾರ್ಥಿಗಳು ಓದ್ತಾ ಇದ್ರೆ ಒಂದೇನಾಗಿದೆ ಅಂದ್ರೆ ಈಗ ನಮ್ಮ HSR ಬಡಾವಣೆಯಲ್ಲಿ ಈಗ LKG ಆಗಿದೆ, UKG ಒಂದು ಮಗು ಯಾವುದೇ ಒಂದು ಹೆಣ್ಮಗು ಆಗ್ಲಿ ಗಂಡು ಮಗು ಆಗ್ಲಿ ಅದು ಪ್ರವೇಶ ಪಡ್ಕೊಂಡ್ಮೇಲೆ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೋದು, ಅಷ್ಟೊಂದು ಅವಕಾಶ ಇದೆ. ಅಷ್ಟೆಲ್ಲ ಮಾಡಿದ್ದಕ್ಕೆ ಇವತ್ತು ಈ ಕಾಲೇಜಿಗೆ ಮಟ್ಟ ಬಂದವೆ. ನಿರಂತರವಾಗಿ ನಾನೇ ತುಂಬಾನೇ ಇದಕ್ಕೆ ಕಷ್ಟಪಟ್ಬಿಟ್ಟಿದ್ದೀನಿ, ತುಂಬಾನೇ. ಜೊತೆಯಲ್ಲಿ ನಾವು ಕಲಾವಿದರು ಬೇರೆ, ನಾವೊಬ್ಬ ಕಲಾವಿದ, ಕನ್ನಡ ಪೌರಾಣಿಕ ನಾಟಕ ಕಲಾವಿದ ಬೇರೆ ಆಗಿದ್ವಿ.